ಹಾಯ್ ಆಲ್, ಇದು ಸ್ಯಾಟರ್ಡೇ ಮಿನಿ ವ್ಲಾಗ್. ಈವ್ನಿಂಗಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಹಸ್ಬೆಂಡ್ಗೆ ತಲೆನೋವು ಅಂತ ಹೇಳ್ತಿದ್ರು, ಹಾಗಾಗಿ ಶುಂಠಿ ಟೀನ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಒಂದು 4 ಕಾಳು ಮೆಣಸು ಹಾಗೆ ಮತ್ತು ಅರ್ಧ ಇಂಚ್ ಶುಂಠಿನ ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಶುಂಠಿ ಟೀ ಮಾಡ್ಕೊಂಡು ತಲೆನೋವು ಮತ್ತು ಶೀತ ಇದ್ದರೆ ಅದನ್ನು ಕೂಡ ಹೋಗುತ್ತೆ. ಟೀ ಎಲ್ಲ ಕುಡಿದು ಆದಮೇಲೆ ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಯಾಕೋ ಸ್ವೀಟ್ ತಿನ್ನಬೇಕು ಅಂತ ಅನಿಸ್ತಿತ್ತು, ಹಾಗಾಗಿ ಸ್ವೀಟನ್ನು ಮಾಡ್ತಾ ಇದ್ದೀನಿ. ಇವತ್ತು ಒಂದೇ ಥರ ಪಾಯಸ ಮಾಡ್ಕೊಂಡು ತಿಂದು ಬೇಜಾರಾಗಿದ್ರೆ ಈ ಥರ ಪಾಯಸ ಮಾಡ್ಕೊಂಡು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಮೊದಲಿಗೆ ನಾನಿಲ್ಲಿ ಹೆಸರು ಬೇಳೆನ ಒಂದು ಅರ್ಧ ಕಪ್ ತೊಗೊಂಡು ಅದನ್ನು ನೀಟಾಗಿ ತೊಳೆದು 2 ಕಪ್ ಆಗುವಷ್ಟು ನೀರನ್ನು ಹಾಕಿ ನಾನಿಲ್ಲಿ 3 ವಿಜಲನ್ನ ಬರೆಸ್ಕೊಳ್ತೀನಿ. ಹೆಸರುಬೇಳೆ ಸಾಫ್ಟಾಗಿ ಬೆಂದಿದೆ. ನಂತರ ನಾನು ಒಂದು ಪಾತ್ರೆಗೆ ನೀರು ಹಾಕಿ 1 ಕಪ್ ಆಗುವಷ್ಟು ಬೆಲ್ಲನ ಹಾಕಿ ಕುದಿಸ್ಲಿಕ್ಕೆ ಇಟ್ಟಿದ್ದೀನಿ. ಮತ್ತೊಂದು ಕಡೆ 1 ಕಪ್ ಅಷ್ಟು ಹಾಲನ್ನು ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ. ಬೆಲ್ಲ ನೀರು ಕೂಡ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಮತ್ತು ಹಾಲು ಕೂಡ ಬಿಸಿಯಾಗಿದೆ. ಬೆಲ್ಲ ನೀರನ್ನು ಸೋದಿಸ್ಕೋಬೇಕು, ಯಾಕಂದರೆ ಬೆಲ್ಲದಲ್ಲಿ ಸಣ್ಣ ಸಣ್ಣ ಕಲ್ಲು ಇರ್ತವೆ. ನಂತರ ನಾನು ಪಾತ್ರೆಗೆ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಹಾಕಿ ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದೇ ಪಾತ್ರೆಗೆ ಅರ್ಧ ಕಪ್ ಶಾವಿಗೆ, ಅರ್ಧ ಕಪ್ ರವೆನ ತಗೊಂಡು ಹುರ್ಕೊಳ್ತಾ ಇದ್ದೀನಿ. ನಂತರ ಏಲಕ್ಕಿ ಪುಡಿ ಮತ್ತು ಸೋಸಿರುವ ಬೆಲ್ಲ ನೀರನ್ನು ಹಾಕಿ 1 ಕುದಿ ಬರೋವರೆಗೂ ಕುದಿಸ್ಕೊಳ್ತಾ ಇದ್ದೀನಿ. 1 ಕುದಿ ಬಂದ ಮೇಲೆ ನಾನಿಲ್ಲಿ ಬೇಯಿಸಿರುವ ಹೆಸರು ಬೇಳೆಯನ್ನು ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಡ್ರೈ ಫ್ರೂಟ್ಸ್ ಹಾಕಿ 1 ಕುದಿ ಬರೋವರೆಗೂ ಬೇಯಿಸ್ಕೋಬೇಕು. 1 ಕುದಿ ಬಂದ ಮೇಲೆ ಕಾಯಿಸಿ ತಣ್ಣಗಾಗಿರುವ ಹಾಲನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು 1 ಕುದಿ ಬರೋಕ್ಕಿಂತ ಮುಂಚೆನೇ ಸ್ಟವನ್ನು ಆಫ್ ಮಾಡಬೇಕು. ಯಾಕೆ ಬೆಲ್ಲ ಹಾಕಿರೋದ್ರಿಂದ ಹಾಲು ಒಡೆದೋಗೋ ಚಾನ್ಸಸ್ ಇರುತ್ತೆ. ತುಂಬಾ ರುಚಿಯಾಗಿರುವಂಥ ಪಾಯಸ ರೆಡಿ ಆಯಿತು. ಇದ್ರ ಜೊತೆಗೆ ಸೊಪ್ಪು ಹಾಕಿರುವಂಥ ಬೇಳೆ ಸಾಂಬಾರು ಮತ್ತು ವೈಟ್ ರೈಸ್ನ ಮಾಡ್ಕೊಂಡಿದ್ದೆ. ಈ ಥರ ಪಾಯಸ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಈ ಮಿನಿ ವ್ಲಾಗ್ ಇಷ್ಟವಾಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.